ಶಾಸಕ ಬಸವರಾಜ ಶಿವಣ್ಣನವರ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಶಿವಣ್ಣನವರ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಿಂದ ಹಳೆ ಪುರಸಭೆ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಶಾಸಕ ಶಿವಣ್ಣನವರ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದರು. ಬಸವರಾಜ ಶಿವಣ್ಣನವರ ಸಾಹೇಬ್ರವರನ್ನ ಸಚಿವ ಸಂಪುಟದಲ್ಲಿ ತೆಗೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಬಸವರಾಜ ಶಿವಣ್ಣವ್ರನ್ನ ತಗೋಬೇಕು ಅಂತಂದ್ರೆ ಅವರು ಈ ಜಿಲ್ಲೆಯ ಹಿರಿಯರು, ಅನುಭವಿಗಳು, ಒಮ್ಮೆ ಮಂತ್ರಿಯಾಗಿ ಅನುಭವ ಇದೆ. ಅವರನ್ನ ಎಲ್ಲರೂ ತಗೊಳ್ಳಲೇಬೇಕು. ಯಾಕಂದ್ರೆ ಈಗ ಬೇರೆ ಬೇರೆ ಅದೋ ಇದು ಅಂತ ಉದಾಹರಣೆ ಹೇಳ್ತಾರ. ಉದಾಹರಣೆ ಹೇಳೋದ್ರಿಂದ ನಮ್ಮ ಜಿಲ್ಲೆನೇ ಹಿಂದುಳಿತೈತಿ. ಬಸವರಾಜ ಶಿವಣ್ಣವರು ಸಾಹೇಬ್ ತಗಂತ್ರ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲೇ ಮುಂದಿನ ದಿನಗಳಲ್ಲಿ 6 ಸೀಟ್ ಬರ್ತಾವೆ. ಅವ್ರಿಗೇನಾದ್ರೂ ನಿಷ್ಕಾಳಜಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೀನಾಯವಾಗಿ ಸೋಲನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ DK ಸಾಹೇಬ್ರಿಗಾಗಲಿ ಹೇಳೋದಂದ್ರೆ ಬಸವರಾಜ ಶಿವಣ್ಣ ಸಾಹೇಬ್ರಿಗೆ ಮಂತ್ರಿ ಹುದ್ದೆಯನ್ನು ಕೊಡ್ರಿ, ಈಗ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ರಿ, ಕಾಂಗ್ರೆಸ್ ಪಕ್ಷದ ಪತಾಕಿಯನ್ನು ಜಿಲ್ಲೆಯಲ್ಲಿ ಹಾಸಲಿಕ್ಕೆ ಸಹಾಯ ಮಾಡ್ರಿ ಅಂತ ತಮ್ಮಲ್ಲಿ ವಿನಯಪೂರ್ವಕ ಕೇಳಿಕೊಂಡು ಬಸವರಾಜ ಶಿವಣ್ಣನವರ ಅವರು ಹಾವೇರಿ ಮತ್ತು ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಹಿಡಿತ ಸಾಧಿಸಿದ್ದಾರೆ. ಹೀಗಾಗಿ ಈ ಬಾರಿ ಶಾಸಕ ಬಸವರಾಜ ಶಿವಣ್ಣನವರ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದರು. ಸಾಹೇಬ್ರ ವಯಸ್ಸು ಮುಖ್ಯ ಅಲ್ರಿ, ವಯಸ್ಸು ಮುಖ್ಯ ಅಲ್ಲ, ಅವ್ರ ಅನುಭವ ಮುಖ್ಯ, ಅವ್ರ ವ್ಯಕ್ತಿ ಮುಖ್ಯ, ಅವ್ರ ವ್ಯಕ್ತಿತ್ವ ಮುಖ್ಯ. ಇವತ್ತು ನಮ್ಮ ಹಾವೇರಿ ಜಿಲ್ಲೆ ಒಳಗ ಒಂದು ತಾಲೂಕಿನರಲ್ಲ, ಪ್ರತಿಯೊಂದು ಅವ್ರು ಬೆಳಿಗ್ಗೆ ಸುಮಾರು 2-3 ತಾಸು ಜನಸಂದಣಿ ನೋಡಿಬಿಟ್ರೆ ಅವ್ರ ಮನೆ ಮುಂದೆ ಸುಮಾರು 2-3 ತಾಸು ನಾವು ಪಾಳೆ ಪ್ರಕಾರ ನಿಲ್ಬೇಕಾಗತಿ. ಒಂದು ತಾಲೂಕಿನಿಂದ ಬರೋದಲ್ಲ, ಸುಮಾರು 3-4 ತಾಲೂಕಿನ ಎಲ್ಲ ಬಡವ ರೈತರು ಮತ್ತು ದೀನ ದಲಿತರು, ಅಲ್ಪ ಎಲ್ಲಾ ಜನಾಂಗದವರು ಬಂದು ಅವ್ರ ಸಮಸ್ಯೆ ಹೇಳಿದಾಗ ಸುಮಾರು ನಮ್ಮ ಶಿವಣ್ಣ ಸಾಹೇಬ್ರು ಬಹಳ ಪ್ರೀತಿಯಿಂದ ಎಲ್ಲರನ್ನ ಬರಮಾಡಿಕೊಂಡು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಶಾಸಕ ಶಿವಣ್ಣನವರ ಅವರು 4 ಬಾರಿ ಶಾಸಕರಾಗಿದ್ದಲ್ಲದೆ 1 ಬಾರಿ ಸಚಿವರಾಗಿ ಕೆಲಸ ನಿರ್ವಹಿಸಿರುವ ಅನುಭವ ಇದೆ. ಹೀಗಾಗಿ ಶಿವಣ್ಣನವರ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈ ಬಾರಿ ಸಚಿವ ಸ್ಥಾನವನ್ನು ನೀಡಲೇಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ನಾಳೆ 1,000ಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿಗೆ ತೆರಳಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಮಾಡುತ್ತೇವೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಾಸಕ ಶಿವಣ್ಣನವರ ಅವರ ಬೆಂಬಲಿಗರು ಪ್ರತಿಭಟನೆ ವೇಳೆ ತಿಳಿಸಿದರು. ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣನವರನ್ನ DK ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು, ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಆದ್ದರಿಂದ ನಾವು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೂ ನೂತನ ನಿಯೋಜಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ ಅವರಿಗೆ ನಾಳೆ ಭೇಟಿಯಾಗಿ ಹಿರಿಯರದಾರ ಈ ಜಿಲ್ಲೆಯಲ್ಲಿ ಏನಾದರೂ ಕಾಂಗ್ರೆಸ್ ಉಳಿಬೇಕು ಅಂದ್ರೆ ಬಸವರಾಜ ಶಿವಣ್ಣವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಮಾತ್ರ ಉಳಿಯಕ್ಕೆ ಸಾಧ್ಯತೆ ಐತಿ, ಇದರ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಅವ್ರಿಗೆ ಮನವರಿಕೆ ಮಾಡಿ ಹಿರಿಯರದಾರ ಎಲ್ಲ ಸಮಾಜದರನ್ನು ಸಮಾನವಾಗಿ ಕಂಡುಕೊಂಡಿರ್ತಕ್ಕಂಥ ಒಬ್ಬ ಮುತ್ಸರ್ಜಿ ರಾಜಕಾರಣಿ ಯಾರಾದ್ರೂ ಜಿಲ್ಲೆಗಿದ್ರೆ ಅವರು ಬಸವರಾಜ ಶಿವಣ್ಣವರು ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಆಗ್ರಹಪೂರ್ವಕವಾಗಿ ನಾವು ಪ್ರತಿಭಟನೆ ಮಾಡೇವಿ. ನಾಳೆ ಬೆಂಗಳೂರಿಗೆ ಹೋಗಿ 2 ನಾಯಕರನ್ನ ಭೇಟಿಯಾಗಿ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಮನವಿಯನ್ನು ಕೊಡ್ತೇವೆ. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆಯಿಂದ ಆಗಮಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಿವಣ್ಣನವರ ಅವರ ಬೆಂಬಲಿಗರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪ್ರತಿಭಟನೆಯಲ್ಲಿ ದುರ್ಗಮರ್ಗಿ ಕಲಾವಿದರ ಕಲೆ ಎಲ್ಲರ ಗಮನ ಸೆಳೆಯಿತು. ಈ ವೇಳೆ ಶಾಸಕ ಬಸವರಾಜ ಶಿವಣ್ಣನವರ ಅವರ ಬೆಂಬಲಿಗನೋರ್ವ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಯೂ ನಡೆಯಿತು. ಆಗ ಸ್ಥಳದಲ್ಲಿದ್ದ ಪೊಲೀಸರು ಶಿವಣ್ಣನವರ ಅವರ ಅಭಿಮಾನಿ ಮಂಜುನಾಥ್ ಎಂಬಾತನಿಂದ ಪೆಟ್ರೋಲ್ ಬಾಟಲಿ ಕಸಿದುಕೊಂಡು ಆಗಬಹುದಾಗಿದ್ದ ಅನಾಹುತವನ್ನ ತಪ್ಪಿಸಿದರು. ಹೋಗಿ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನನ ಪಡ್ಕೊಂಡೀರನು ಈ ಜಿಲ್ಲೆಯ ಕೆಲವು ಶಾಸಕರು ಶಿವಣ್ಣವ್ರಿಗೆ ಆರಾಮಿಲ್ಲ, ಶಿವಣ್ಣವ್ರ ಹಿಂಗಂತ ಏನೋ ಮಾಧ್ಯಮ ಗೋಷ್ಠಿ ಮಾಡ್ಯಾರಂತ ಅವ್ರಿಗೆ ಇವ್ರಿಗೆ ಯಾರು ಒಂದು ಅವರು ಯಾರೋ ಒಂದು ಸ್ಥಾನ ಕೊಟ್ಟರು, ಎಲ್ಲೇ ಬಂದು MLA ಆಗಿ ಈಗ ಈ ಜಿಲ್ಲಾ ಅತಿಕ್ರಮಣ ಮಾಡ್ತಾನೆ ಅಂದ್ರೆ ಈ ಜಿಲ್ಲೆಯಲ್ಲಿ ಹುಟ್ಟಿ ಈ ಜಿಲ್ಲೆಯಲ್ಲಿ ಬೆಳೆದು ಈ ಜಿಲ್ಲೆಯಲ್ಲಿ 4 ಸಾರಿ ಸಚಿವ ಸ್ಥಾನ ಪಡ್ಕೊಂಡು ಬರ್ತೇವೆ. ಒಂದೇಳೆ ಆಗದೆ ಇದ್ರೆ ಬೆಂಗಳೂರು ಬಿಟ್ಟು ನಾವ್ ಯಾರು ತೊಲಗಲ್ಲ. ದಯವಿಟ್ಟು ತಮ್ಮೆಲ್ಲರ ಸಹಕಾರ ಇಲ್ಲಿ. ನಾವೆಲ್ಲರೂ ಬೆಳಿಗ್ಗೆ 5 ಗಂಟೆಗೆ ತಮ್ಮ ಊರಿನಿಂದ ತಮ್ಮ ಗಾಡಿ ಸ್ಥಾನ ಕೊಡಲು ಆಗ್ರಹ ಮಾಡ್ತಾ ಇದ್ದೇವೆ. ನಾಳಿನ ದಿವಸ ಬೆಂಗಳೂರಿನಲ್ಲಿ ನಿಯೋಜಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಮನೆಯಿಂದ ಪ್ರತಿಭಟನೆ ಮಾಡಿ ಸಚಿವ ಸ್ಥಾನ ಪಡೆದುಕೊಂಡೇ ನಾವು ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳಾಗಿ ಎಲ್ಲರೂ ಹೋಗಿ ಆ
ಒಂದು ವಿಚಾರದಲ್ಲಿ ಭಾಗಿಯಾಗಿ बहुत मुआ माँ बहुत ಬ್ಲಡ್ ನನಗೆ ಹತ್ತಿದೆ ಏನು ಬ್ಲಡ್ ಯಾರ್ದು ಅವನು ಆಗಲ್ಲ ಬಾಟ್ಲಿ ಚೆಕ್ಕಿನಿಲ್ಲ ಅವ ಹಾಂ ಯಾ ನನ್ನ ಮಗ ನಡೆ ಬಿಟ್ಟಿದ್ದವ ಕ್ಯಾಮ್ರಾನ ಎಲ್ಲರಿಗೂ ನಮಸ್ಕಾರ. ಈ ಜಿಲ್ಲೆಯ ಮತ್ಸದ್ಯ ರಾಜಕಾರಣಿಯಾದ ಸನ್ಮಾನ್ಯ ಶ್ರೀ ಬಸವರಾಜ ಶಿವಣ್ಣ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕಂತಂದು ಹೇಳಿ ಬ್ಯಾಡಗಿ ಕೇವಲ ಬ್ಯಾಡಗಿ ಮತಕ್ಷೇತ್ರ ಅಲ್ಲ, ಇಡೀ ಹಾವೇರಿ ಜಿಲ್ಲೆ ಒತ್ತಾಯ ಮಾಡ್ತಾ ಇದೆ. ಎಲ್ಲ ಸಂಘ ಸಂಘಟನೆಗಳು ಸಹ ಒತ್ತಾಯ ಮಾಡ್ತಾ ಇದ್ದಾವೆ. ಈ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಹಾವೇರಿ ಜಿಲ್ಲೆ ಅಂತ ಹೇಳಿ ಮೊಟ್ಟ ಮೊದಲಿಗೆ ಹಾವೇರಿ ಜಿಲ್ಲೆಯನ್ನ ಪರಿವರ್ತನೆ ಮಾಡಲಿಕ್ಕೆ ಮಾಡಿದಂಥ ದೊಡ್ಡ ಒಬ್ಬ ಮತ್ಸದ್ಯ ರಾಜಕಾರಣಿಯನ್ನ ರಾಜ್ಯ ರಾಜಕಾರಣದಲ್ಲಿ ನೀವು ಅವಕಾಶ ನೀಡಬೇಕು. ಮತ್ತು ಅವಕಾಶ ನೀಡದಿದ್ದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಮುಂದೆ. ಈ ದಿನಗಳಲ್ಲಿ ನಾವು ಇದು ಕೇವಲ ಎಚ್ಚರಿಕೆ ಗಂಟೆ ಅಂತ ತಿಳ್ಕೋಬೇಕು. ಈ ಜಿಲ್ಲೆ 6 ಕ್ಷೇತ್ರಗಳನ್ನು ಸಹ ಗೆದ್ದು ಕಾಂಗ್ರೆಸ್ಗೆ ಬಿಜೆಪಿ ಮುಕ್ತ ಜಿಲ್ಲೆ ಮಾಡಿದೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸೋರು ಸನ್ಮಾನ್ಯ ಶ್ರೀ ಬಸವರಾಜ ಶಿವಣ್ಣ ಅವರು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಾವೇರಿ ಜಿಲ್ಲೆಯಲ್ಲಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡೋರು ಅವ್ರ ದೇವರು ಯಶಸ್ವಿ ಮಾಡಲ್ಲ. ಯಾಕಂದ್ರೆ ಒಂದು ದೊಡ್ಡ ಮತ್ಸದ್ಯ ರಾಜಕಾರಣವನ್ನ ಬೆಳೆದು ಈ ರಾಜ್ಯ ಮತ್ತು ಈ ಜಿಲ್ಲೆಯನ್ನ ಪ್ರಮುಖವಾಗಿ ಮೇರು ಪರ್ವತಕ್ಕೆ ಏರಿಸಿದಂಥ ಮಹಾನ್ ನಾಯಕರವರು. ಅವರಿಗೆ ಯಾವುದೇ ತಡೆಗೋಡೆ ಆಗಲ್ಲ. ಆದರೂ ಅವ್ರ ಅಸಂಖ್ಯ ಅಭಿಮಾನಿಗಳವರ ಅಸಂಖ್ಯ ಅಭಿಮಾನಿಗಳ ಆಶೀರ್ವಾದ ಸನ್ಮಾನ್ಯ ಬಸವರಾಜ ಶಿವಣ್ಣ ಅವರ ಮೇಲೆ ಇದೆ. ಹೀಗಾಗಿ ನಾವು ಯಶಸ್ವಿ ಆಗ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಬ್ದುಲ್ ಮನಾಫ್ ಯರ್ಶಿಮೆ ಆಶಯ ಸಮಿತಿ ಅಧ್ಯಕ್ಷರು ಬ್ಯಾಡಗಿ.